ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಇವತ್ತು 55ನೇ ಶ್ಲೋಕ. ವೇತಾಲಾವೂಚುಃ ಸಭಾಸು ಸತ್ರೇಷು ತವಾಮಲಂ ಯಶೋ ಗೀತ್ವಾ ಸಪರ್ಯಾಂ ಮಹತೀಂ ಲಭಾಮಹೇ. ಯಸ್ತಾನ್ ವ್ಯನೈಷೀದ್ ಭೃಶಮೇಷ ದುರ್ಜನೋ ದಿಷ್ಟ್ಯಾ ಹತಸ್ತೆ ಭಗವನ್ ಯಥಾಮಯಃ. ನರಸಿಂಹದೇವರನ್ನ ನೋಡಿ ವೇತಾಲರು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತನೇ, ನಾವು ಸಭೆಗಳಲ್ಲಿ ಮತ್ತು ಯಜ್ಞಗಳಲ್ಲಿ ನಿನ್ನ ಅಮಲವಾದ ಕೀರ್ತಿಯನ್ನ ಕೊಂಡಾಡಿ ತುಂಬಾ ಮರ್ಯಾದೆಯನ್ನ ಪಡಿತಾ ಇದ್ವಿ. ಸಪರ್ಯಾಂ ಗೀತ್ವಾ ಮಹತೀಂ ಸಪರ್ಯಾಂ ಲಭಾಮಹೆ. ಗೀತ್ವಾ ಅಂದ್ರೆ ಗಾನ ಮಾಡೋದು. ಸಭೆಗಳಲ್ಲಿ ಯಜ್ಞಗಳಲ್ಲಿ ಭಗವಂತನ ಅಮಲವಾದ ನಿರ್ಮಲವಾದ ಕೀರ್ತಿಯನ್ನ ಕೊಂಡಾಡಿ ನಾವು ಒಳ್ಳೆ ಮರ್ಯಾದೆಯನ್ನ ಪಡಿತಾ ಇದ್ವಿ. ಅಂತಹ ನಮ್ಮನ್ನ ಈ ದುಷ್ಟ ದುರ್ವ್ಯಸನಗಳಿಗೆ ಈಡು ಮಾಡಿಬಿಟ್ಟ. ನಮ್ಮನ್ನ ಒಂದು ದೊಡ್ಡ ರೋಗದಂತೆ ಪೀಡಿಸ್ತಾ ಇದ್ದ. ಯಥಾ ಆಮಯ. ಆಮಯ ಅಂದ್ರೆ ರೋಗ. ರೋಗ ನಮ್ಮನ್ನ ಹೇಗೆ ಪೀಡಿಸ್ತದೋ ಆ ರೀತಿ ಈ ದುಷ್ಟ ಹಿರಣ್ಯಕಶಿಪು ನಮ್ಮನ್ನ ಪೀಡಿಸ್ತಾ ಇದ್ದ, ರೋಗದಂತೆ. ಅಂತಹ ದುಷ್ಟನಾದ ಹಿರಣ್ಯಕಶಿಪುವನ್ನ ಈಗ ನೀನು ಸಂಹಾರ ಮಾಡಿದ್ದಿ. ನಿನ್ನ ಅನುಗ್ರಹದಿಂದ ಅವನಿವಾಗ ಸತ್ತಿದ್ದಾನೆ ಅಂತ ಬೇತಾಳರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸಭಾಸು ಸತ್ರೇಷು ತವಾಮಲಂ ಯಶೋ ಗೀತ್ವಾ ಸಪರ್ಯಾಂ ಮಹತೀಂ ಲಭಾಮಹೇ.
ಯಸ್ತಾನ್ ವ್ಯನೈಷೀದ್ ಭೃಶಮೇಶ ದುರ್ಜನೋ ದಿಷ್ಟ್ಯಾ ಹತಸ್ತೆ ಭಗವನ್ ಯಥಾಮಯಃ. ಕಿನ್ನರಾವೂಚುಃ ವಯಮೀಶ ಕಿನ್ನರಗಣಸ್ತವಾನುಗಾಃ ದಿತಿಜೇನ ವಿಷ್ಟಿಮಮುನಾನುಕಾರಿತಾಃ. ಭವತಾ ಹರೇ ಸವೃಜಿನೋಪಸಾದಿತೋ ನರಸಿಂಹನಾಥ ವಿಭವಾಯ ನೋ ಭವ. ಕಿನ್ನರರು ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲೆ ನರಸಿಂಹ, ಪ್ರಭೋ, ಸ್ವಾಮಿಯೇ, ಈಶಾ, ನಾವು ನಿನ್ನ ಕಿಂಕರ ಗಣದವರು. ಕಿನ್ನರರು ಅಂದ್ರೆ ಸೇವಕರು. ಕಿನ್ನರ ಗಣ ಅಂತ ಒಂದು ಗಣ, ಅದೊಂದು ಸಮೂಹ. ನಾವು ನಿನ್ನ ಕಿನ್ನರ ಗಣದವರು, ನಿನ್ನ ಸೇವಕರು. ನಾವು ಈ ದೈತ್ಯ ನಮ್ಮನ್ನ ಬಲಾತ್ಕಾರ ಮಾಡಿ ನಮ್ಮಿಂದ ಬಿಟ್ಟಿಯಾಗಿ ಸೇವೆ ಮಾಡಿಸ್ಕೊಳ್ತಾ ಇದ್ದ ಅಂತಾರೆ. ವಿಷ್ಟಿಂ, ವಿಷ್ಟಿ ಅಂದ್ರೆ ಹಾಗೆ ದುಡ್ಡು ಕೊಡದೆ ಬಿಟ್ಟಿಯಾಗಿ ಕೆಲಸ ಮಾಡಿಸ್ಕೊಳ್ಳೋದು. ವಿಷ್ಟಿ ದಿತಿಜೇನ ವಿಷ್ಟಿಂ ಅಮುನ ಅನುಕಾರಿತಾಹ. ಬಿಟ್ಟಿ ಕೆಲಸ ಮಾಡಿಬಿಟ್ವಿ ನಾವು. ವೇತನ ಇಲ್ಲದೆ ಮಾಡುವ ಕೆಲಸಕ್ಕೆ ವಿಷ್ಟಿ ಅಂತ ಕರೀತಾರೆ. ವಿಜಯಧ್ವಜ ತೀರ್ಥರು ಅದನ್ನ ಅರ್ಥ ಬರೆದಿದ್ದಾರೆ. ವೇತನಹೀನತೆಯ ಕ್ರಿಯಮಾಣಂ ಕರ್ಮ ವಿಷ್ಟಿಂ ಅಂತ. ಆ ರೀತಿ ನಮ್ಮನ್ನ ಇವನು ದುಡಿಸ್ಕೊಂಡು ಬಿಟ್ಟ. ನಾವು ನಿನ್ನ ಸೇವಕರು, ನಾವು ನಿನ್ನ ಸೇವೆಯನ್ನ ಮಾಡ್ತಕ್ಕಂತಹ ಕಿನ್ನರ ಗಣದವರು ನಾವು. ಆದ್ರೆ ಈ ದುಷ್ಟನಾದಂತಹ ಹಿರಣ್ಯಕಶಿಪು ನಮ್ಮನ್ನ ಬಲಾತ್ಕಾರ ಮಾಡಿ ವಿಷ್ಟಿ ಮಾಡಿಸ್ಕೊಂಡ, ಅಂದ್ರೆ ಬಿಟ್ಟಿಯಾಗಿ ಸೇವೆ ಮಾಡಿಸ್ಕೊಳ್ತಾ ಇದ್ದ. ಹರಿ, ಸ್ವಾಮಿ, ಅಂಥ ಪಾಪಿಯನ್ನ ನೀನು ಸಂಹಾರ ಮಾಡಿದ್ದಿ. ಎಲೆ ಸ್ವಾಮಿ ನರಸಿಂಹ, ಹೀಗೇ ನಮಗೆ ಯಾವಾಗಲೂ ಮಂಗಳವನ್ನ ಉಂಟು ಮಾಡ್ತಾ ಇರು. ವಿಭವಾಯ ನೋ ಭವ ಅಂತ. ನರಸಿಂಹನಾಥ ವಿಭವಾಯ ನೋ ಭವ. ಎಲೆ ನಾಥ ನರಸಿಂಹ, ನೋ ವಿಭವಾಯ ಭವ, ನಮಗೆ ನೀನು ವಿಭವಾಯ ಭವ ಅಂದ್ರೆ ಯಾವಾಗಲೂ ಹೀಗೆ ಮಂಗಳವನ್ನೇ ಉಂಟು ಮಾಡ್ತಾ ಇರು. ನಮ್ಮ ಮಂಗಳಕ್ಕೆ ನೀನು ಕಾರಣ ಆಗು. ಮಾಡ್ಕೊಳ್ಳಿ. ಈ ಕಡೆ ವಯಮೀಶ ಕಿನ್ನರಗಣಸ್ತವಾನುಗಾಃ ದಿತಿಜೇನ ವಿಷ್ಟಿಮಮುನಾನುಕಾರಿತಾಃ. ಭವತಾ ಹರೇ ಸವೃಜಿನೋಪಸಾದಿತೋ ನರಸಿಂಹನಾಥ ವಿಭವಾಯ ನೋ ಭವ. ವಿಷ್ಣು ಪಾರ್ಷದಾ ಊಚುಃ. ಅದ್ಯೈತದ್ಧರಿ ನರರೂಪಮದ್ಭುತಂ ತೇ ದೃಷ್ಟಂ ನಃ ಶರಣದ ಸರ್ವಲೋಕ ಶರ್ಮ. ಸೋಯಂ ತೇ ವಿಧಿಕರ ಈಶ ವಿಪ್ರಶಾಪಾತ್ ತಸ್ಯೇದಂ ನಿಧನಮನುಗ್ರಹಾಯ ವಿದ್ಮಃ. ವಿಷ್ಣು ಪಾರ್ಷದರು, ವಿಷ್ಣು ದೂತರು ಸ್ತೋತ್ರ ಮಾಡ್ತಾ ಇದ್ದಾರೆ. ನರಸಿಂಹ, ಹೇ ಸರ್ವರಕ್ಷಕನೇ, ಶರಣದ
ಶರಣಾಗತರಾದವರನ್ನ ರಕ್ಷಣೆ ಮಾಡತಕ್ಕಂಥವನೇ, ಸರ್ವಲೋಕ ಶರ್ಮ, ಎಲ್ಲ ಲೋಕಗಳನ್ನು ಸುಖವಾಗಿ ಇಡುವಂತಹವನೇ, ಎಲ್ಲ ಲೋಕಗಳಿಗೆ ಸುಖವನ್ನ ತಂದು ಕೊಡ್ತಕ್ಕಂತಹ ನರಸಿಂಹನೇ, ನಿಂದು ಅದ್ಭುತವಾದಂತಹ ರೂಪ. ಇಂತಹ ಅದ್ಭುತವಾದ ರೂಪವನ್ನ ನಾವು ಇವತ್ತು ನೋಡಿದ್ದೇವೆ. ಈ ಹಿರಣ್ಯಕಶಿಪು ನಮ್ಮ ಹಾಗೇನೆ ಇರುವಂತಹ ಒಬ್ಬ ನಿನ್ನ ಸೇವಕನೇ. ಯಾಕಂದ್ರೆ ಅವನು ವಿಷ್ಣು ಪಾರ್ಷದ, ಇವರು ವಿಷ್ಣು ಪಾರ್ಷದರೆ. ಅವರ ಜೊತೆಯಲ್ಲೇ ಇವನು ಇದ್ದವನು, ಈ ವಿಷ್ಣು ಪಾರ್ಷದರ ಜೊತೆಯಲ್ಲೇ ಸೇವೆ ಮಾಡಿಕೊಂಡಿದ್ದವನು. ಆದರೆ ಋಷಿಗಳ ಶಾಪಕ್ಕೆ ಈಡಾಗಿ ಅಸುರಾವೇಶದಿಂದ ಬಳಲ್ತಾ ಇದ್ದ. ಇವನಿಗೆ ಈ ಮರಣ ದಂಡನೆ ಏನು ನೀನು ತೋರಿಸಿದ್ದಿ ಶಿಕ್ಷೆ, ಈ ಶಿಕ್ಷೆ ಅನ್ನೋದು ನೀನು ಅವನಿಗೆ ಮಾಡಿದ ಒಂದು ಅನುಗ್ರಹವೇ, ಅದು ನಮಗೆ ಗೊತ್ತು ಅಂತ ಇದ್ದಾರೆ ವಿಷ್ಣು ಪಾರ್ಷದರು. ಈ ಜಯ ವಿಜಯರ ಜೊತೆಯಲ್ಲೇ ಇದ್ದವರು ಅವರು ವಿಷ್ಣು ಪಾರ್ಷದರು. ಆ ಎಲ್ಲ ವಿಷ್ಣು ಪಾರ್ಷದರು ಸ್ತೋತ್ರ ಮಾಡ್ತಾ ಇದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದವನು ಇವನು, ನಮ್ಮ ಹಾಗೇನೆ ನಿನ್ನ ಸೇವೆಯನ್ನ ಮಾಡ್ಕೊಂಡಿರ್ತಕ್ಕಂತಹ ನಿಮ್ಮ ಸೇವಕರಲ್ಲಿ ಅವನು ಒಬ್ಬ. ಆದರೆ ವಿಪ್ರಶಾಪಾತ್, ಬ್ರಾಹ್ಮಣರ ಶಾಪಕ್ಕೆ ಒಳಗಾಗಿ ಅಸುರಾವೇಶದಿಂದ ಈ ರೀತಿ ಕಷ್ಟಪಡ್ತಾ ಇದ್ದ. ಪಾಪ, ಅನುಗ್ರಹ ಮಾಡಿದಿ ನೀನು ಅವನ ಮೇಲೆ. ನೀನು ಮಾಡಿದ್ದು ಅನುಗ್ರಹ, ಶಿಕ್ಷೆ ಅಲ್ಲ ಅದು. ತಸ್ಯ ಇದಂ ನಿಧನಂ, ಅವನನ್ನೇನು ನೀನೀಗ ಸಂಹಾರ ಮಾಡಿದ್ದಿ, ಇದು ಮರಣ ಅನ್ನೋದೊಂದು ಶಿಕ್ಷೆ. ಈ ಶಿಕ್ಷೆಯನ್ನ ನೀನು ಅವನಿಗೆ ಕೊಟ್ಟು ದೊಡ್ಡ ಅನುಗ್ರಹ ಮಾಡಿದ್ದಿ, ವಿಶೇಷ ಅನುಗ್ರಹವನ್ನು ಮಾಡಿದ್ದಿ ಅಂತ ವಿದ್ಮಹ, ತಿಳ್ಕೊಂಡಿದ್ದೇವೆ ನಾವು, ನಮ್ಗೆ ಗೊತ್ತಿದೆ ಇದು ನೀನು ಕೊಟ್ಟಂತಹ ಅನುಗ್ರಹ ಅವನಿಗೆ ಅಂತ. ಹೀಗೆ ವಿಷ್ಣು ಪಾರ್ಷದರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದ್ಯೇತದ್ಧರಿನರರೂಪಮದ್ಭುತಂ ತೇ ದೃಷ್ಟಂ ನಃ ಶರಣದ ಸರ್ವಲೋಕ ಶರ್ಮ, ಸೋಯಂ ತೇ ವಿಧಿಕರ ಈಶ ವಿಪ್ರಶಾಪಾತ್, ತಸ್ಯೇದಂ ನಿಧನಮನುಗ್ರಹಾಯ ವಿದ್ಮಃ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಸಪ್ತಮಸ್ಕಂಧೆ ಅಷ್ಟಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಸಪ್ತಮಸ್ಕಂಧದ 8ನೇ ಅಧ್ಯಾಯ ಮುಗಿತು. ಎಲ್ಲ ದೇವತೆಗಳು ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಷ್ಣು ಪಾರ್ಷದರು ಮಾಡಿದ ಸ್ತೋತ್ರಕ್ಕೆ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಮುಂದೆ 9ನೇ ಅಧ್ಯಾಯ, ಸಪ್ತಮಸ್ಕಂಧದ 9ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರದ ಉವಾಚ. ಏವಂ ಸುರಾದಯಃ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾಃ ನೋಪೇತುಮಶಕನ್ ಮನ್ಯು ಸಂಗ್ರಹಂ ಸುದುರಾಸದಂ. ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಪ್ರಹ್ಲಾದನ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ. ಹೀಗೆ ಭಗವಂತ ಕೋಪ ಮಾಡಿಕೊಂಡು ಬಿಟ್ಟಿದ್ದ. ಆ ನರಸಿಂಹನ ಹತ್ರ ಯಾರಿಗೂ ಬರ್ಲಿಕ್ಕೆ ಧೈರ್ಯ ಬರ್ತಾ ಇಲ್ಲ, ಯಾರು ಹತ್ರ ಹೋಗ್ತಾ ಇಲ್ಲ, ಎಲ್ಲರೂ ದೂರದಲ್ಲೇ ನಿಂತು ಸ್ತೋತ್ರ ಮಾಡಿದ್ದಾರೆ. ಯಾಕೆ ಅಂದ್ರೆ ಹತ್ತಿರ ಬರ್ಲಿಕ್ಕೆ ಹೆದರಿಕೆಯಾಗುವಷ್ಟು ಕೋಪ ಮಾಡಿಕೊಂಡು ಕೂತಿದ್ದ ನರಸಿಂಹ. ಬ್ರಹ್ಮ ರುದ್ರ ಪುರಸ್ಸರಾಹ, ಬ್ರಹ್ಮದೇವರು, ರುದ್ರದೇವರು ಮೊದಲಾದಂತಹ ಎಲ್ಲಾ ದೇವತೆಗಳು ಯಾರೂ ಕೂಡ ಅವನ ಹತ್ತಿರ ಹೋಗಲಿಲ್ಲ. ಸುದುರಾಸದಂ, ಯಾಕೆಂದ್ರೆ ಮನ್ಯು ಸಂಗ್ರಹಂ, ಆ ರೀತಿ ಕೋಪ ಮಾಡಿಕೊಂಡು ಕೂತಿದ್ದ ನರಸಿಂಹ, ಯಾರೂ ಕೂಡ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಇದ್ದ ಅಂತ ನಾರದರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ.
ಏವಂ ಸುರಾದಯಃ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾಃ ನೋಪೇತುಮಶಕನ್ ಮನ್ಯು ಸಂಗ್ರಹಂ ಸುದುರಾಸದಂ ಸಾಕ್ಷಾತ್ ಶ್ರೀ ಪ್ರೇಷಿತಾ ದೇವೈಃ ದೃಷ್ಟ್ವಾ ತನ್ಮಹದದ್ಭುತಂ ಅದೃಷ್ಟಾಶ್ರುತಪೂರ್ವತ್ವಾತ್ ಸಾನೋಪೇಯಾಯ ಶಂಕಿತಾ. ಎಲ್ಲಾ ದೇವತೆಗಳು ಕೂಡ ಒಂದು ಉಪಾಯ ಮಾಡಿದ್ರಂತೆ. ಏನು ಅಂದ್ರೆ, ಭಗವಂತ ತುಂಬಾ ಕೋಪ ಕೊಂಡು ಬಿಟ್ಟಿದ್ದಾನೆ, ನಮಗೆ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ, ಅದಕ್ಕೆ ನಮ್ಮ ತಾಯಿಯಾದಂತಹ ಮಹಾಲಕ್ಷ್ಮೀ ದೇವಿಯನ್ನೇ ಕಳಿಸೋಣ ಅಂತ ಉಪಾಯ ಮಾಡಿ ದೇವತೆಗಳೆಲ್ಲ ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಹತ್ತಿರ ಕಳಿಸಿದ್ರು. ಮಹಾಲಕ್ಷ್ಮೀ ದೇವಿ ಮಕ್ಕಳ ಮೇಲಿನ ಕೃಪೆಯಿಂದ ಅವಳು ಹೋಗ್ತಾ ಇದ್ದಾಳೆ. ಭಗವಂತನ ಹತ್ತಿರ ನೋಡಿದ್ಲು, ಮಹಾ ಅದ್ಭುತವಾದ ರೂಪವನ್ನು ನೋಡಿದ್ದಾಳೆ. ದೃಷ್ಟ್ವಾ ತನ್ ಮಹದ್ ಅದ್ಭುತಂ, ಹಿಂದೆಂದೂ ಕಾಣದಿರುವ ಕೇಳದಿರುವ ರೂಪ, ಅಷ್ಟು ಅದ್ಭುತವಾದ ರೂಪ. ಆ ರೂಪವನ್ನ ನೋಡಿದ ತಕ್ಷಣದಲ್ಲೇ ಅವಳು ಹೆದರಿ ಹತ್ತಿರ ಹೋಗದೆ ಹಾಗೆ ನಿಂತು ಬಿಟ್ಲಂತೆ. ಅದೃಷ್ಟ ಅಶ್ರುತಪೂರ್ವತ್ವಾತ್ ಸಾ ನೋಪೇಯಾಯ ಶಂಕಿತ ಅಂತ ಇದೆ. ಅದೃಷ್ಟಾಶ್ರುತ ಪೂರ್ವ ಅಂತ, ಅವಳು ಯಾರೂ ಕೂಡ ಹಿಂದೆಂದೂ ನೋಡದೇ ಇರುವ ಕಾಣದೇ ಇರುವಂತಹ ರೂಪ. ಅದನ್ನ ನೋಡಿ ಲಕ್ಷ್ಮೀದೇವಿಯು ಕೂಡ ಹೆದರಿ ಮುಂದೆ ಹೋಗ್ಲಿಕ್ಕೆ ಅವಳಿಗೂ ಧೈರ್ಯ ಬರಲಿಲ್ಲ, ಹೆದರಿ ಹಿಂದೆ ನಿಂತ್ಲು. ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತಮಂತಿಕೆ ತಾತ ಪ್ರಶಮಯೋಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ಆವಾಗ ಇವರೆಲ್ಲರೂ ಏನ್ ಮಾಡಿದ್ರು, ದೇವತೆಗಳು ಪ್ರಹ್ಲಾದನನ್ನೇ ಕಳಿಸಿದ್ರು. ಬ್ರಹ್ಮದೇವರ ಪಕ್ಕದಲ್ಲೇ ಇದ್ದ ಅವನು ಪ್ರಹ್ಲಾದ. ಅವನಿಗೆ ಹೇಳಿದ್ರಂತೆ, ಮಗು, ಸ್ವಾಮಿ ನಿನ್ನ ತಂದೆಯ ಬಗ್ಗೆ ಕೋಪಗೊಂಡಿದ್ದಾನೆ, ಹಾಗಾಗಿ ನೀನೇ ಹೋಗಿ ಸಮಾಧಾನ ಮಾಡು ಅಂತಂದ್ರು. ಪ್ರಹ್ಲಾದನನ್ನ ಕಳಿಸ್ತಾ ಇದ್ದಾರೆ. ಅವನು ಬ್ರಹ್ಮಾವಸ್ಥಿತ ಮಂತಿಕೆ ಅಂತ ಹೇಳಿದ್ದಾರೆ. ಬ್ರಹ್ಮದೇವರ ಪಕ್ಕದಲ್ಲೇ ನಿಂತಿದ್ದ ಪ್ರಹ್ಲಾದ. ಅವನನ್ನ ಕರೆದು, ಮಗು ನೀನೇ ಹೋಗು, ನಿಮ್ಮ ಅಪ್ಪನ ಸಲುವಾಗಿ ಈ ಕೋಪ, ಭಗವಂತ ನಿಮ್ಮ ಅಪ್ಪನಿಗೋಸ್ಕರ ಈ ಕೋಪ ಮಾಡ್ಕೊಂಡಿದ್ದಾನೆ, ಹಾಗಾಗಿ ನೀನೇ ಹೋಗು, ನೀನೇ ಹೋಗಿ ಸಮಾಧಾನ ಮಾಡು ಅಂತ ಪ್ರಹ್ಲಾದನನ್ನ ಕಳಿಸಿದ್ರು. ಇಷ್ಟು ವಿಷಯ ಇಲ್ಲಿದೆ. ಲಕ್ಷ್ಮೀದೇವಿಯೂ ಕೂಡ ಹೆದರಿ ಅವಳೂ ಹೋಗಲಿಲ್ಲ. ಬ್ರಹ್ಮದೇವರು, ರುದ್ರದೇವರು ಯಾರೂ ಕೂಡ ಹೆದರಿ ಮುಂದೆ ಹೋಗಲಿಕ್ಕೆ ಹೆದರಿ ನಿಂತಿದ್ದಾರೆ. ಸಾಕ್ಷಾತ್ ಲಕ್ಷ್ಮೀದೇವಿಗೆ ಹೇಳಿದ್ರು ಕೂಡ ಅವಳು ಕೂಡ ಹೆದರಿ ಮುಂದೆ ಹೋಗದೆ ನಿಂತ್ಲು ಅಂತಿದೆ. ಕೊನೆಗೆ ಪ್ರಹ್ಲಾದನ್ನ ಕಳಿಸಿದ್ರಂತೆ, ಪ್ರಹ್ಲಾದ ಹೋದ. ಇದರಿಂದ ನೋಡೋರಿಗೆ ಏನ್ ಅನ್ಸತ್ತೆ, ಪ್ರಹ್ಲಾದ ಇಷ್ಟು ದೊಡ್ಡವನೇ, ಸಾಕ್ಷಾತ್ ಲಕ್ಷ್ಮೀದೇವಿಯು ಹೆದರಿದ್ಲು ಅಂದ್ರೆ ಏನರ್ಥ, ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರು, ರುದ್ರದೇವರೆಲ್ಲ ಹೆದರಿದ್ರು ಅಂದ್ರೆ ಏನರ್ಥ, ಅವರಿಗೆ ಭಯ ಇದೆಯಾ? ಪ್ರಹ್ಲಾದನಿಗೆ ಭಯ ಇಲ್ಲದೆ ಇರುವಂಥದ್ದು ಇವರಿಗೆಲ್ಲ ಭಯ ಹೇಗಾಯ್ತು? ಸಾಕ್ಷಾತ್ ಲಕ್ಷ್ಮೀದೇವಿಗೂ ಭಯನ? ಮತ್ತೆ ಇನ್ನೊಂದಿದೆ ಅಲ್ಲಿ, ಅದೃಷ್ಟ ಅಶ್ರುತ ಪೂರ್ವತ್ವಾತ್ ಅಂತ ಇದೆ. ಹಿಂದೆಂದೂ ನೋಡದೇ ಇರುವಂತಹ ರೂಪ, ಹಿಂದೆಂದೂ ಕೇಳದೇ ಇರುವಂತಹ ರೂಪ ಅಂತ. ಲಕ್ಷ್ಮೀದೇವಿಗೆ ಹಿಂದೆಂದೂ ನೋಡದೇ ಇರುವ ರೂಪ ಅಂತ, ಹಿಂದೆಂದೂ ಕೇಳದೇ ಇರುವ ರೂಪ ಅಂತಂದ್ರೆ ಅವಳು ನರಸಿಂಹನನ್ನು ನೋಡೇ ಇಲ್ವಾ? ಅನೇಕ ಸಂಶಯಗಳು ಬರಲಿಕ್ಕೆ ಅವಕಾಶ ಇದೆ ಇಲ್ಲಿ. ಯಾಕೆಂದ್ರೆ ನರಸಿಂಹಾವತಾರ ಇದೇ ಮೊದಲನೇ ಬಾರಿ ಆಗಿದ್ದೇನಲ್ಲ.
ಹಿಂದಿನ ಅನೇಕ ಕಲ್ಪಗಳಲ್ಲಿ ನರಸಿಂಹಾವತಾರ ಆಗೇ ಆಗಿದೆ. ಮತ್ತು ಅಷ್ಟೇ ಅಲ್ಲ, ವೈಕುಂಠದಲ್ಲಿ ಸದಾ ನರಸಿಂಹ ಇದ್ದೇ ಇರ್ತಾನೆ. ನರಸಿಂಹ ರೂಪದಿಂದ ಭಗವಂತ ಸದಾ ಕಾಲ ವೈಕುಂಠದಲ್ಲಿ ಇದ್ದೇ ಇರ್ತಾನೆ. ಅದನ್ನ ಯಾವಾಗಲೂ ನೋಡ್ತಾನೆ ಇದ್ದಾಳೆ ಲಕ್ಷ್ಮೀದೇವಿ. ಹಿಂದೆ ಅನೇಕ ಕಲ್ಪಗಳಲ್ಲೂ ಈ ರೀತಿ ನರಸಿಂಹಾವತಾರ ಆಗಿದೆ, ಅದನ್ನು ನೋಡಿದಾಳ ಅವಳು. ಹೀಗಿರುವಾಗ ಹಿಂದೆಂದೂ ನೋಡದೇ ಇರುವ, ಹಿಂದೆಂದೂ ಕಾಣದೇ ಇರುವ ರೂಪವನ್ನು ನೋಡಿದ್ಲು ಲಕ್ಷ್ಮೀದೇವಿ ಅಂದ್ರೆ ಹೇಗೆ? ಈ ಪ್ರಶ್ನೆಯನ್ನ ಸಾಧಾರಣ ಎಲ್ರಿಗೂ ಬರುವಂತ ಪ್ರಶ್ನೆ. ಹಾಗಾಗಿ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಈ ಪ್ರಶ್ನೆಯನ್ನ ಮಾಡ್ಕೊಂಡಿದ್ದಾರೆ ಅವರು. ಮಾಡಿಕೊಂಡು ಅದಕ್ಕೇನು ಉತ್ತರ ಹೇಳಿದ್ದಾರೆ ಅಂದ್ರೆ, ಭಗವಂತ ತನ್ನ ಲೀಲಾಶಕ್ತಿಯಿಂದ ಲಕ್ಷ್ಮೀದೇವಿಗೆ ಇದು ಅದೃಷ್ಟವಾದ ಅಶ್ರುತವಾದ ಅದ್ಭುತ ರೂಪ ಅನ್ನೋ ಭಾವನೆ ಬರುವಂತೆ ಮಾಡಿದ. ಇದು ಅವಳಿಗೆ ಅದ್ಭುತ ರಸಾಸ್ವಾದನೆ ಮಾಡಿಸ್ಲಿಕ್ಕೋಸ್ಕರ ಅಂತ ಹೀಗೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇರಬಹುದು, ಆದರೆ ಇದು ಅವರ ಕಲ್ಪನೆ. ಇದಕ್ಕೇನು ಪ್ರಮಾಣದ ಆಧಾರ ಏನು ಕೊಟ್ಟಿಲ್ಲ ಅವರು. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಒಂದು ಕಲ್ಪನೆ ಮಾಡಿ ಹಾಗೆ ಹೇಳಿದ್ದಾರೆ. ಅವಳಿಗೆ ಅದ್ಭುತವಾದ ರಸಾಸ್ವಾದನೆ ಮಾಡಲಿಕ್ಕೆ ಆ ಕ್ಷಣದಲ್ಲಿ ಲಕ್ಷ್ಮೀದೇವಿಗೆ ಅದ್ಭುತ, ಇದು ಅಶ್ರುತ ಅನ್ನೋ ಭಾವನೆ ಬರುವಂತೆ ಮಾಡಿದ ಭಗವಂತ ಅಂತ ಕಲ್ಪನೆ ಮಾಡಿ ಬರೆದಿದ್ದಾರೆ. ಚೆನ್ನಾಗಿದೆ, ಆದ್ರೆ ಇದಕ್ಕೇನು ಪ್ರಮಾಣ ಏನಿಲ್ಲ. ಇದಕ್ಕೆ ಏನು, ಯಾಕೆ ಹೀಗೆ ಮಾಡಿದ ಭಗವಂತ ಅನ್ನೋದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ಇದರ ಸ್ಪಷ್ಟವಾದ ವಿವರಣೆ ಇದೆ. ಆ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ಮಧ್ವಾಚಾರ್ಯರು ನಮಗೆ ತಾತ್ಪರ್ಯದಲ್ಲಿ ಉದಾಹರಿಸ್ತಾ ಇದ್ದಾರೆ. ಅದೃಷ್ಟಾಶ್ರುತ ಪೂರ್ವತ್ವಾದನ್ಯೈ ಸಾಧಾರಣೈರ್ಜನೈ ನೃಸಿಂಹಂ ಶಂಕಿತೇವ ಶ್ರೀರ್ಲೋಕಮೋಹಾಯ ನೋಯಯೌ ಪ್ರಹ್ಲಾದೇ ಚೈವ ವಾತ್ಸಲ್ಯ ದರ್ಶನಾಯ ಹರೇರಪಿ ಜ್ಞಾತ್ವಾ ಮನಸ್ತಥಾ ಬ್ರಹ್ಮ ಪ್ರಹ್ಲಾದಂ ಪ್ರೇಷಯತ್ತದಾ ಏಕತ್ರೈಕಸ್ಯ ವಾತ್ಸಲ್ಯಂ ವಿಶೇಷಾದ್ದರ್ಶಯೇದ್ಧರಿಃ ಅವರಸ್ಯಾಪಿ ಮೋಹಾಯ ಕ್ರಮೇಣೈವಾಪಿ ವತ್ಸಲಃ ಇತಿ ಬ್ರಹ್ಮಾಂಡೇ. ಬ್ರಹ್ಮಾಂಡ ಪುರಾಣದ ಈ ವಾಕ್ಯವನ್ನ ನೋಡಿದರೆ ನಮಗೆ ಸ್ಪಷ್ಟವಾಗಿ ಭಾಗವತ ಅರ್ಥ ಆಗ್ತದೆ. ಭಾಗವತದ ಈ ಶ್ಲೋಕಗಳನ್ನು ನೋಡಿದರೆ ನಮಗೆ ಬ್ರಹ್ಮಾದಿಗಳು ಹೆದರಿದ್ರ, ಲಕ್ಷ್ಮೀದೇವಿ ಹಿಂದೆ ಯಾವತ್ತೂ ಈ ರೂಪವನ್ನು ನೋಡಿಲ್ವಾ, ಅವಳು ಹೆದರಿ ದೂರ ನಿಂತ್ಲ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬ್ರಹ್ಮಾಂಡ ಪುರಾಣ ಕೊಡ್ತಾ ಇದೆ. ಲಕ್ಷ್ಮೀದೇವಿ ಬೇಕಂತಲೇ ಹಾಗೆ ಮಾಡಿದ್ಲು. ಬೇರೆಯವರಿಗೆ ಈ ನರಸಿಂಹ ರೂಪ ಹಿಂದೆಂದೂ ಕಾಣದೇ ಇರುವ, ಕೇಳದೇ ಇರುವ ರೂಪ. ಲಕ್ಷ್ಮೀದೇವಿಗಲ್ಲ, ಬೇರೆ ಸಾಧಾರಣ ಜನರಿಗೆ, ಬ್ರಹ್ಮದೇವರಿಗೂ ಅಲ್ಲ. ಮತ್ತೆ ಬೇರೆ ಸಾಧಾರಣ ಜನ ಏನಿದ್ದಾರಲ್ಲ ಅವರಿಗೆ ಈ ನರಸಿಂಹ ರೂಪ ಅದೃಷ್ಟ ಅಶ್ರುತ ಪೂರ್ವನೆ. ಅನ್ಯೈಹಿ ಸಾಧಾರಣೈಹಿ ಜನೈಹಿ ಅಂತ ಸ್ಪಷ್ಟವಾಗಿದೆ ಬ್ರಹ್ಮಾಂಡ ಪುರಾಣ. ಅನ್ಯ ಸಾಧಾರಣ ಜನ ಏನಿದ್ದಾರೆ ನಮ್ಮಂಥವರು, ಅಂತಹ ಸಾಧಾರಣ ಜನರಿಗೆ ಅದೃಷ್ಟ ಅಶ್ರುತ ಪೂರ್ವ ರೂಪ ಇದು, ಹಿಂದೆಂದೂ ನೋಡದೇ ಇರುವ, ಕಾಣದೇ ಇರುವಂತಹ ರೂಪ. ಅದನ್ನ ಲಕ್ಷ್ಮೀದೇವಿ ಲೋಕಮೋಹನೆಗೋಸ್ಕರ ತಾನೂ ಹೆದರಿದವಳಂತೆ ನಟನೆ ಮಾಡಿದ್ಲು ಅಂತ. ನೃಸಿಂಹಂ ಶಂಕಿತಾ ಇವ ಅಂತ ಭಾಗವತದಲ್ಲಿ ಏನಿದೆ, ಸಾ ನೋಪೇಯಾಯ ಶಂಕಿತ ಅಂತ ಪದ ಇದೆ. ಆ ಶಂಕಿತ ಅನ್ನೋ ಪದವನ್ನು ಹಾಗೆ ಹಾಕಿ ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ. ಶಂಕಿತಾ ಇವ ನೃಸಿಂಹಂ ಶಂಕಿತಾ ಇವ ಅಂತ ಅಲ್ಲಿ ಶಂಕಿತ ಅನ್ನೋ ಪದ ಹಾಗೆ ಹಾಕಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ. ಶಂಕಿತ ಅಂದ್ರೆ ಶಂಕಿತ ಇವ ಅಂತ ಇಟ್ಟುಕೊಳ್ರಿ. ಭಾಗವತದಲ್ಲಿ ಶಂಕಿತ ಅಂತ ಹೇಳಿದೆ, ಶಂಕಿತ ಅಲ್ಲ, ಶಂಕಿತ ಇವ, ಹೆದರಿದವಳಂತೆ. ಯಾಕೆ? ಶ್ರೀಹಿ ಲೋಕಮೋಹಾಯ, ಲೋಕಮೋಹಕ್ಕೋಸ್ಕರ, ಲೋಕಮೋಹನೆಗೋಸ್ಕರ ಹೆದರಿದವಳಂತೆ ನಟನೆ ಮಾಡಿ ನೋಯಯೌ, ಅವಳು ಹೋಗಲಿಲ್ಲ ಹತ್ರದಲ್ಲಿ ಅಂತ ಅಷ್ಟೇ ಅರ್ಥ. ನರಸಿಂಹದೇವರನ್ನ ನೋಡಿ ಲಕ್ಷ್ಮೀದೇವಿಗೆ ಹೆದರಿಕೆ ಇಲ್ಲ, ಹೆದರಲಿಲ್ಲ ಅವಳು.
ಬ್ರಹ್ಮದೇವರೇ ಹೆದರಿರಲಿಲ್ಲ, ಅದನ್ನು ಮುಂದೆ ಹೇಳ್ತಾರೆ. ಲಕ್ಷ್ಮೀದೇವಿಗೆ ಎಲ್ಲಿಂದ ಹೆದರಿಕೆ? ಆದ್ರೂ ಲೋಕಮೋಹಕ್ಕೋಸ್ಕರ ಹಾಗೆ ಮಾಡಿದ್ಲು. ಯಾಕೆ? ಪ್ರಹ್ಲಾದೇ ಚೈವ ವಾತ್ಸಲ್ಯ ದರ್ಶನಾಯ ಹರೇರಪಿ. ಇನ್ನೊಂದು ಕಾರಣ. ಒಂದು ಲೋಕಮೋಹ, ಇನ್ನೊಂದು ಪ್ರಹ್ಲಾದನಲ್ಲಿ ಭಗವಂತನಿಗೆ ಎಂಥ ವಾತ್ಸಲ್ಯ ಇದೆ ನೋಡಿ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಬೇಕಾಗಿದೆ. ನಮ್ಮಂತಹ ಪಾಮರ ಜನಗಳಿಗೆ ಅರ್ಥ ಆಗಬೇಕು. ಪ್ರಹ್ಲಾದನ ಮೇಲೆ ಭಗವಂತ ತೋರಿದಿರ್ತಕ್ಕಂತಹ ವಾತ್ಸಲ್ಯ ಎಂಥದ್ದು ಅನ್ನೋದನ್ನ ತಿಳಿಸಿಕೊಡುವಂತಹ ಕಾರುಣ್ಯ ಇದೆ ಇವರಿಗೆಲ್ಲ. ಅದಕ್ಕೋಸ್ಕರ ಲಕ್ಷ್ಮೀದೇವಿ ಭಗವಂತನನ್ನ ಸ್ತೋತ್ರ ಮಾಡೋದು, ಬ್ರಹ್ಮದೇವರು ಸ್ತೋತ್ರ ಮಾಡೋದು, ಭಗವಂತ ಒಲಿಯೋದು, ಇದೆಲ್ಲ ಎಲ್ರಿಗೂ ಗೊತ್ತೇ ಇದೆ, ಎಲ್ಲ ಕಡೆಗೂ ನಡೆಯುವಂಥದ್ದೇ. ಆದರೆ ಪ್ರಹ್ಲಾದನ ಮೇಲೆ ಭಗವಂತನ ವಾತ್ಸಲ್ಯ ಎಂಥದ್ದು ಅನ್ನೋದನ್ನ ತಿಳಿಸಿಕೊಡ್ಬೇಕಾಗಿದೆ ನಮಗೆಲ್ಲ. ಅದಕ್ಕೋಸ್ಕರ ಲಕ್ಷ್ಮೀದೇವಿ ಆಗ್ಲಿ, ಬ್ರಹ್ಮದೇವರಾಗ್ಲಿ, ರುದ್ರದೇವರಾಗ್ಲಿ ಇವರೆಲ್ಲ ಹೆದರಿದವರಂತೆ ನಟನೆ ಮಾಡಿದರು. ಭಗವಂತನ ಮತ್ತು ಲಕ್ಷ್ಮೀದೇವಿಯ ಅಭಿಪ್ರಾಯ ಬ್ರಹ್ಮದೇವರಿಗೆ ಗೊತ್ತಿದೆ. ಭಗವಂತನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಸರಿಯಾಗಿ ತಿಳ್ಕೊಂಡವರು ಬ್ರಹ್ಮದೇವರು. ಹರಿಯ ಮತವೇ ಹನುಮನ ಮತ, ಹನುಮನ ಮತವೇ ಹರಿಯ ಮತವು. ಹಾಗಾಗಿ ಅವನ ಮತ ಅಂದ್ರೆ ಏನು? ಮನಸ್ಸಿನಲ್ಲಿರುವಂತ ಅಭಿಪ್ರಾಯ. ಭಗವಂತನ ಮನಸ್ಸಿನಲ್ಲಿರುವ ಅಭಿಪ್ರಾಯ, ಲಕ್ಷ್ಮೀದೇವಿಯ ಮನಸ್ಸಿನಲ್ಲಿರುವ ಅಭಿಪ್ರಾಯ ಸರಿಯಾಗಿ ಗೊತ್ತಿರೋರು ಬ್ರಹ್ಮದೇವರು. ಹಾಗಾಗಿ ಅವರು ಹಾಗೆ ಮಾಡಿದ್ರು, ಹೆದರಿದವರಂತೆ ನಟನೆ ಮಾಡಿದ್ರು. ಮಾಡಿ ಪ್ರಹ್ಲಾದನನ್ನ ಕಳಿಸಿಕೊಟ್ರು. ಪ್ರಹ್ಲಾದನನ್ನ ಮುಂದೆ ಕಳಿಸು ಅನ್ನೋದು ಭಗವಂತನ ಅಭಿಪ್ರಾಯ, ಲಕ್ಷ್ಮೀದೇವಿ ಅಭಿಪ್ರಾಯ ಇತ್ತು. ಇದನ್ನ ತಿಳ್ಕೊಂಡಂತಹ ಬ್ರಹ್ಮದೇವರು ಏನ್ ಮಾಡಿದ್ರು? ಪ್ರಹ್ಲಾದನನ್ನ ಮುಂದೆ ಕಳಿಸಿದ್ರೆ ಹೊರತು ತಾವು ಹೆದರ್ಲಿಲ್ಲ. ಬ್ರಹ್ಮದೇವರಾಗ್ಲಿ ಲಕ್ಷ್ಮೀದೇವಿ ಆಗ್ಲಿ ಹೆದರಿದ್ದಲ್ಲ, ಹೆದರಿದವರಂತೆ ನಟನೆ ಮಾಡಿದ್ದು. ಈ ರೀತಿ ಮಾಡಿ ಪ್ರಹ್ಲಾದನನ್ನ ದೊಡ್ಡವನನ್ನಾಗಿ ಮಾಡಿದರು. ಈ ತರ ಮಾಡೋದುಂಟು. ಕೆಲವೊಮ್ಮೆ ಸಣ್ಣವರಲ್ಲಿಯೂ ಕೂಡ ದೊಡ್ಡವರಿಗಿಂತ ಹೆಚ್ಚಿನ ವಾತ್ಸಲ್ಯವನ್ನ ಭಗವಂತ ತೋರಿಸ್ತಾನಂತೆ. ಪ್ರಹ್ಲಾದನ ಮೇಲೆ ಇಂಥ ದೊಡ್ಡ ವಾತ್ಸಲ್ಯ ಇದೆ ಭಗವಂತನಿಗೆ ಅಂದ್ರೆ ಹಾಗಾದ್ರೆ ಬ್ರಹ್ಮದೇವರ ಮೇಲೆ ಇಲ್ವಾ ಅನ್ನೋ ಪ್ರಶ್ನೆ ಬರ್ತದೆ. ಬ್ರಹ್ಮದೇವರ ಮೇಲೆ ಇಲ್ಲದೇ ಇರುವಂತಹ ವಾತ್ಸಲ್ಯ ಏನು ಪ್ರಹ್ಲಾದನ ಮೇಲೆ ಇಲ್ಲ. ಆದ್ರೆ ಆ ಕೆಲವು ಸಲ ಆ ರೀತಿ ತೋರಿಸ್ಕೊಳ್ತಾನೆ ಭಗವಂತನು ಕೂಡ. ಇಲ್ಲಿ ನೋಡ್ಲಿಕ್ಕೆ ಬ್ರಹ್ಮದೇವರ ಮೇಲೂ ಅಷ್ಟು ಪ್ರೀತಿ ಇರಲಿಲ್ಲ, ಅಷ್ಟು ಪ್ರೀತಿ ಪ್ರಹ್ಲಾದನ ಮೇಲೆ ಭಗವಂತನಿಗೆ ಇತ್ತು ಅನ್ನೋ ರೀತಿಯಲ್ಲೇ ತೋರ್ತದೆ. ಹಾಗೇ ತೋರ್ಬೇಕು ಕೆಲವರಿಗೆ, ನಮಗಲ್ಲ. ಅಜ್ಞಾನಿಗಳಿಗೆ, ಅಸುರ ಜನರಿಗೆ ಆ ರೀತಿ ಅಭಿಪ್ರಾಯ ಬರಬೇಕು. ಅಜ್ಞ ಜನರ ಮೋಹನ ಇದು. ಆ ಅಭಿಪ್ರಾಯ ಬಂದು ಅವರು ಅಜ್ಞಾನಕ್ಕೆ ಒಳಗಾಗಬೇಕು. ಬ್ರಹ್ಮದೇವರು ಕೂಡ, ಬ್ರಹ್ಮದೇವರಲ್ಲೂ ಇಲ್ಲದೇ ಇರುವಂತಹ ವಾತ್ಸಲ್ಯ ಭಗವಂತನಿಗೆ ಪ್ರಹ್ಲಾದನ ಮೇಲೆ ಇದೆ ಅನ್ನೋ ರೀತಿ ತಪ್ಪು ಕಲ್ಪನೆ ಬರಬೇಕು. ಅದಕ್ಕೋಸ್ಕರ ಭಗವಂತ ಕೆಲವು ಸಲ ಸಣ್ಣವರಲ್ಲಿಯೂ ಕೂಡ ದೊಡ್ಡವರಿಗಿಂತ ಹೆಚ್ಚಿನ ವಾತ್ಸಲ್ಯವನ್ನು ತೋರಿಸೋದುಂಟು. ಎಷ್ಟು ಚೆನ್ನಾಗಿ ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ ನೋಡಿ. ವಾತ್ಸಲ್ಯ ದರ್ಶನಾಯ ಹರೇರಪಿ ಅಂತಾದ ಮೇಲೆ ಜ್ಞಾತ್ವಾ ಮನವಃ ತಥಾ ಬ್ರಹ್ಮ ಜ್ಞಾತ್ವಾ ಮನಃ, ಅವಳ ಮನಸ್ಸನ್ನ ತಿಳ್ಕೊಂಡು ತಥಾ ಬ್ರಹ್ಮ ಪ್ರಹ್ಲಾದಂ ಪ್ರೇಷಯತ್. ಏಕತ್ರ ಏಕಸ್ಯ ವಾತ್ಸಲ್ಯಂ ವಿಶೇಷಾತ್ ದರ್ಶಯದ್ಧರಿಹಿ. ವಿಶೇಷವಾದ ವಾತ್ಸಲ್ಯವನ್ನು ತೋರಿಸ್ತಾನೆ. ಯಾಕೆ? ಯಾರಲ್ಲಿ? ಅವರಸ್ಯಾಪಿ, ಅವರು ಕಡಿಮೆಯವರಾಗಿದ್ರು ದೊಡ್ಡವರಿಗಿಂತ, ಅಂದ್ರೆ ಕಡಿಮೆಯವರು ಯಾರು? ಪ್ರಹ್ಲಾದ ಕಡಿಮೆ, ಯಾರಿಗಿಂತ? ಬ್ರಹ್ಮಾದಿಗಳಿಗಿಂತ. ದೊಡ್ಡವರಿಗಿಂತ ಇವನು ಕಡಿಮೆಯವನಾಗಿದ್ರು ಅವನಲ್ಲಿ ವಿಶೇಷವಾದ ವಾತ್ಸಲ್ಯವನ್ನು ತೋರಿಸ್ತಾನೆ. ಯಾಕೆ? ಮೋಹಾಯ, ಅಸುರ ಜನರ ಮೋಹಕ್ಕೋಸ್ಕರ ಹಾಗೆ ಮಾಡ್ತಾನೆ. ಆದರೆ ವಾಸ್ತವದಲ್ಲಿ ಭಗವಂತನಿಗೆ ಜೀವರಲ್ಲಿ ತಾರತಮ್ಯಾನುಗುಣವಾಗಿಯೇ ವಾತ್ಸಲ್ಯ ಇರ್ತದೆ. ಬ್ರಹ್ಮದೇವರಲ್ಲಿ ಇರುವಷ್ಟು ವಾತ್ಸಲ್ಯ ಬೇರೆ ಇನ್ಯಾರ ಮೇಲೂ ಇರೋದಿಲ್ಲ. ಆ ತಾರತಮ್ಯಕ್ಕನುಗುಣವಾಗಿಯೇ ಪ್ರಹ್ಲಾದನಲ್ಲಿ ವಾತ್ಸಲ್ಯ ಇರೋದು.
ಬ್ರಹ್ಮದೇವರ ಆ ರುಜುಗಳ ಬ್ರಹ್ಮವಾಯುಗಳ ಮೇಲಿರುವಷ್ಟು ವಾತ್ಸಲ್ಯ ಬೇರೆ ಇನ್ಯಾರ ಮೇಲೂ ಇಲ್ಲ. ತಾರತಮ್ಯಾನುಗುಣವಾಗಿ ಅವರ ನಂತರದಲ್ಲಿ ಗರುಡಶೇಷ ರುದ್ರರು, ಅವರ ನಂತರದಲ್ಲಿ ಇಂದ್ರಾದಿ ದೇವತೆಗಳು, ಹೀಗೆ ವಾತ್ಸಲ್ಯದಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಅದಾದ ಮೇಲೆ ಪ್ರಹ್ಲಾದ. ಆದ್ರೆ ಬೇಕಂತಲೇ ಭಗವಂತ ಹಾಗೆ ಮಾಡ್ತಾನೆ. ಬ್ರಹ್ಮಾದಿಗಳಲ್ಲಿಯೂ ಇಲ್ಲದೆ ಇರುವಂತಹ ವಾತ್ಸಲ್ಯ ಪ್ರಹ್ಲಾದನಲ್ಲಿತ್ತು ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹಸಿರು ಜನರ ಮೋಹನೆ ಮಾಡ್ತಾನೆ ಅಂತ ಹೀಗೆ ಬ್ರಹ್ಮಾಂಡ ಪುರಾಣದಲ್ಲಿ ಸ್ಪಷ್ಟವಾಗಿದೆ. ಅದನ್ನ ತಿಳ್ಕೊಂಡು ನಾವು ಈ ಭಾಗವತವನ್ನ ಅಧ್ಯಯನ ಮಾಡಬೇಕು. ಆವಾಗ ಸ್ಪಷ್ಟವಾಗಿ ನಮಗೆ ಇದು ಅರ್ಥವಾಗ್ತದೆ. ಇದನ್ನೇ ಮಧ್ವಾಚಾರ್ಯರು ನಮಗೆ ತೋರಿಸಿಕೊಟ್ಟಂತಹ ಮಾರ್ಗದರ್ಶನ. ಹೀಗೆ ಮಧ್ವಾಚಾರ್ಯರ ಮಾರ್ಗದರ್ಶನದಲ್ಲಿ ನಾವು ಭಾಗವತವನ್ನು ಅಧ್ಯಯನ ಮಾಡಿದರೆ ಮಾತ್ರ ಪರಿಪೂರ್ಣವಾದಂತಹ ಜ್ಞಾನ ಸಿಗಲಿಕ್ಕೆ ಸಾಧ್ಯ. ಆದ್ದರಿಂದ ಲಕ್ಷ್ಮೀದೇವಿಯೂ ಕೂಡ ಹೆದರದವಳಂತೆ ನಟನೆ ಮಾಡಿದ್ಲು. ಈ ಬ್ರಹ್ಮದೇವರು ಏನು ಮಾಡಿದರು, ತಾವೂ ಕೂಡ ಹೆದರಿದವರಂತೆ ನಟನೆ ಮಾಡಿ ಪ್ರಹ್ಲಾದನನ್ನ ಮುಂದೆ ಕಳಿಸಿಕೊಟ್ರು. ನೀನೇ ಹೋಗಿ ಸಮಾಧಾನ ಮಾಡು, ನಿನ್ನ ತಂದೆಗೋಸ್ಕರ ಈ ರೀತಿ ಕೋಪ ಆಗಿದೆ, ಹಾಗಾಗಿ ನೀನೇ ಹೋಗಿ ಸಮಾಧಾನ ಮಾಡು ಅಂತ ಪ್ರಹ್ಲಾದನನ್ನ ಕಳಿಸಿದರು. ಸಾಕ್ಷಾತ್ ಶ್ರೀ ಪ್ರೇಷಿತಾ ದೇವೈರ್ ದೃಷ್ಟ್ವಾ ತನ್ಮಹದದ್ಭುತಂ ಅದೃಷ್ಟಾಶ್ರುತ ಪೂರ್ವತ್ವಾತ್ ಸಾನೋಪೇಯಾಯ ಶಂಕಿತಾ ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತವಂತಿಕೆ ತಾತ ಪ್ರಶಮಯೋಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಹರೇ ಶ್ರೀ ಹರೇ ಶ್ರೀನಿವಾಸ.